ಪಬ್ಲಿಕ್ ಸೆಕ್ಟರ್ನ CPIC ಯೂನಿಟ್ಗಳನ್ನು ಪುನರ್ ಪ್ರಾರಂಭ ಮಾಡಿಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಸಮಸ್ಯೆಗಳು ಇದ್ದಾವೆ. ನಾನು ಮಂತ್ರಿ ಆದ ಮೇಲೆ ಈ HMTಯ ಕಾರ್ಖಾನೆ, ಯಾಕೆಂದ್ರೆ ನಾವೆಲ್ಲ ಸಣ್ಣ ಮಕ್ಕಳು, ಆಗ ಬಸ್ಗಳು ಓಡಾಡ್ತಾ ಇದ್ದಿದ್ದು ಗಮನಿಸಿದ್ದೇವೆ. ನಾನು ಜಯನಗರದಲ್ಲಿದ್ದೆ. ನಾನು 1972-73ರಲ್ಲಿ HMT, NGF, ITI, BEL ಈ ಬಸ್ಗಳು ಬೆಳಗ್ಗೆ 4:30-5 ಗಂಟೆಗೆ ಪ್ರಾರಂಭ ಆದರೆ ಅವತ್ತು ನಮ್ಮ ಬೆಂಗಳೂರು ನಗರದಲ್ಲಿ BMTCಯ ವ್ಯವಸ್ಥೆಗಳಿರಲಿಲ್ಲ. ಒಂದೊಂದು ಕಾರ್ಖಾನೆಯಲ್ಲಿ ಇಡೀ ಬೆಂಗಳೂರು ನಗರದ ಹಲವಾರು ಭಾಗದಲ್ಲಿದ್ದಂಥ ಕಾರ್ಮಿಕರನ್ನ ಪ್ರಯಾಣಕ್ಕೆ ನೂರಾರು ಬಸ್ಗಳು ಒಂದೊಂದು ಕಂಪ್ನಿಯಲ್ಲಿ ಓಡಾಡ್ತಾ ಇದ್ವು. ಆ ದಿನಗಳನ್ನು ಯಾಕೆ ನಾನು ನೆನಪಿಸ್ಕೊಡ್ತಾ ಇದ್ದೇನೆ, ಈ ಕಾರ್ಖಾನೆಗಳು ಇವತ್ತು ನೀವು ನೋಡಿದ್ರಿ, HMTಯ ಸಂಪೂರ್ಣವಾದಂಥ ಒಂದು ಚಿತ್ರಣ ನೀವು ನೋಡಿದ್ರಿ. ಒಂದು ಕಾಲದಲ್ಲಿ ದೇಶದಲ್ಲಿ ಒಂದು ಉತ್ತಮವಾದಂಥ ಕಾರ್ಖಾನೆ ಅಂತಕ್ಕಂಥ ಹೆಸರು ಇಲ್ಲಿ ಏನು ಪ್ರಾರಂಭ ಆಯಿತು, ಇಲ್ಲಿಯ ಕಾರ್ಮಿಕರ ದುಡಿಮೆಯಿಂದ ದೇಶದಲ್ಲಿ 5 ಭಾಗದಲ್ಲಿ ಹೊಸ ಕಾರ್ಖಾನೆಗಳನ್ನು ಇಲ್ಲಿ ಸಂಪಾದನೆ ಮಾಡಿದಂಥ ಬಂಡವಾಳದಲ್ಲಿ ಕಟ್ಟಿದ್ರು. ಒಂದು ಪಿಂಜೋರ ಅಂತೇಳಿ ಹರಿಯಾಣದ ಹತ್ರ, ಇನ್ನೊಂದು ಅಜ್ಮೀರ್ನಲ್ಲಿ, ನಮ್ಮ ಕೇರಳದಲ್ಲಿ ಕಾಲಮಸೂರಿ, ಹೈದರಾಬಾದ್ನಲ್ಲಿ, ಹೀಗೆ 6 ಭಾಗದಲ್ಲಿ ಇಲ್ಲಿ ದುಡಿಮೆ ಮಾಡಿದಂಥ ಹಣದಿಂದ ಕಟ್ಟಿದ್ರು, ಬಂಡವಾಳದಿಂದ. ಒಂದು ಕಾಲದಲ್ಲಿ ತುಂಬ ಅದ್ಭುತವಾಗಿ ನಡೀತಾ ಇತ್ತು. 25,000ಕ್ಕೂ ಹೆಚ್ಚಿನ ಕಾರ್ಮಿಕರಿದ್ದರು ಈ ಒಂದು HMTಯ ಸಂಸ್ಥೆಯಲ್ಲಿ. ಈಗ ನೀವು ನಮ್ಮ ವಾಚ್ ಫ್ಯಾಕ್ಟ್ರಿ ಇವತ್ತು ಪರಿಸ್ಥಿತಿ ಏನಾಗಿದ್ರೆ ನೋಡಿದ್ರೆ ಏನಾಗಿದೆ. ಇವತ್ತು ಆ ವಾಚ್ ಫ್ಯಾಕ್ಟ್ರಿ ಏನು ಮೈನ್ ವಾಚ್ ಫ್ಯಾಕ್ಟ್ರಿ ಇತ್ತು, ಮುಚ್ಚಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಕಾರ್ಮಿಕರು 100 ಜನ 150 ಜನ ಇದ್ದಾರೆ. ಈಗ ಅವ್ರಿಗೆ ಸಂಬಳ ಕೊಡಲಿಕ್ಕೆ ಆ ಕಾರ್ಖಾನೆ ಒಂದು ಕಡೆ ಮುಚ್ಚಿದ್ದಾರೆ, ಇನ್ನೊಂದು ಕಡೆ ಒಂದು 60-70 ಜನ ಆ ಒಂದು ವಾಚ್ಗಳನ್ನು ಅಸೆಂಬಲ್ ಮಾಡ್ತಕ್ಕಂಥದ್ದಕ್ಕೆ ಈಗಲೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಮೇಯ್ನ್ ಫ್ಯಾಕ್ಟ್ರಿ ಏನಿತ್ತು, ಕೆಲವು ಫಿಲಮ್ ಶೂಟಿಂಗ್ಗಳಿಗೆ ಅದಕ್ಕೆ ಬಾಡಿಗೆ ಕೊಟ್ಟು ಇಲ್ಲಿ ಸಾಲ ಕೊಡಬೇಕಲ್ಲ, ಅವರ ಸಂಬಳ ಕೊಡಬೇಕಲ್ಲ. ಇವತ್ತು ಕಾರ್ಖಾನೆಗಳೆಲ್ಲ ಮುಚ್ಕೊಂಡಿದ್ದಾರೆ. ಈಗ ಇಲ್ಲಿ ಬರಬೇಕಾದ್ರೆ ಈಗ ನೋಡಿದ್ರಿ, HMTಯ ಮೂಲ ಯಾವೊಂದು ಮೆಷಿನ್ ಟೂಲ್ಸ್ನ ಕಾರ್ಖಾನೆ ಬೀಗ ಹಾಕಿದ್ದಾರೆ. ಅದರಿಂದ ಈ ಒಂದು ಕಾರ್ಖಾನೆಗೆ, ಸಂಸ್ಥೆಗೆ ಒಂದು ಕಾಯಕಲ್ಪ ಹೊಸದಾಗಿ ಕಲ್ಪಿಸಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದಾಗ ಇದನ್ನು ಏನಾದರೂ ಮಾಡಿ ದಾರಿ ತಪ್ಪಿಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ನಿರಂತರವಾಗಿ HMT ಮೇಲೆ ಈ ಕಾರ್ಖಾನೆಯ ಏನೊಂದು ಭಾಗ ಇದೆ, ಇದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥದ್ದು. ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕಾನೂನು ಪ್ರಕಾರ ಅರಣ್ಯ ಇಲಾಖೆಗೆ ಸೇರಬೇಕು ಅಂತ ಹೇಳಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಈ ಭೂಮಿ ಒಡಿಲ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ. ಇಲ್ಲಿ ನಾನು ವೈಯಕ್ತಿಕವಾದಂಥ ಏನು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ನನಗೆ.